खाली 5 मिनट आइलम पोलीस गाडी बंद ಧಿಕ್ಕಾರ ಜಿಲ್ಲಾಡಳಿತಕ್ಕೆ ಧಿಕ್ಕಾರ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ನಮಗೆ ಏನ್ ಕೇಸ್ ಮಾಡಿ ನೀವು ಬೇರೆಯವ್ರಿಗೆ ಮಾತಾಡ್ರಿ ನಮ್ಮ ಮೇಲೆ ಕರೆಸ್ರಿ ವಿದ್ಯಾರ್ಥಿಗಳ ಮೇಲೆ ಅನ್ಯಾಯ ಮಾಡಬೇಡ ಸರ್, ದಬ್ಬಾಳಿಕೆ ಮಾಡಬೇಡ್ರಿ. ಯಾರೊಬ್ರು SP ಬರ್ತಾರ, ಸರ್ಕಲ್ ಬರ್ತಾರ, ಬರೀ ಕಾನ್ಸ್ಟೇಬಲ್ಗಳು ಬರೋದು, ಮೆಮೊರಾಂಡಮ್ ತಗೋದು, ಇದನ್ನ ಅಡ್ಡ ಮಾಡ್ತಾ ಇದ್ದೀರಿ ಜಿಲ್ಲೆ ಒಳಗ. ನೀವು ದಬ್ಬಾಳಿಕೆ ಮಾಡ್ತೀರಿ ಇಲ್ಲಿ ಏನಾಗಿರ್ಲಿಕ್ಕ ಸರ್? ನಾನು ಬಹಳಷ್ಟು ಸಲ ಅಬ್ಸರ್ವ್ ಮಾಡಿದ್ದೀನಿ, ಈ ತರ ಅನ್ಯಾಯ ಮಾಡಬೇಡ್ರಿ. ವಿದ್ಯಾರ್ಥಿನಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ ನೀವು ಜಿಲ್ಲಾಡಳಿತ. ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನೀವು ಪೊಲೀಸ್ ಅಂತಂದು ವೈರ್ ನಾ ಹೇಳ್ತೇನೆ, ನಾವು ಪ್ರೆಸ್ ಮೀಟ್ ಮಾಡ್ತೀನಿ ಸರ್. ಯಾವಾಗ ನೋಡಿದಾಗ ಹಿಂಗೆ ಮಾಡಬೇಡ್ರಿ ನೀವು. ವಿದ್ಯಾರ್ಥಿಗಳಿಗೂ ಹಿಂಗೆ, ಎಲ್ಲರಿಗೂ ಹಿಂಗೆ ನೀವು ಬೇಕು. ಅದೇನು ಮೆಮೊರಾಂಡಮ್ ಕೂಡ ಫಾರ್ಮ್ಯಾಲಿಟೀಸ್ ಆಗ್ಯದ. ಬರೀ ಅನೌನ್ಸ್ ಮಾಡೋದ್ರಿ, ಜಿಲ್ಲಾಧಿಕಾರಿ ಬಾಂಡ್ರಿ ಅನೌನ್ಸ್ ಮಾಡೋದ್ರಿ. ಒಬ್ಬ ವಿದ್ಯಾರ್ಥಿಗೆ 5 ಲಕ್ಷ ಪರಿಹಾರ ಅನೌನ್ಸ್ ಮಾಡಿ. ಒಬ್ಬ ವಿದ್ಯಾರ್ಥಿಗೆ ಅದೇ ರಜೆ ಇದ್ರೆ ಏನ್ ಮಾಡ್ತಾರೆ? ಯಾರು ಯಾರು ಧಿಕ್ಕಾರ ಏನ್ ನಡೀರಿ? ಯಾರಿಗೆ ಎತ್ಕೊಂಡು ಆಯ್ತೀರಿ? ನಾನಿದ್ದೀರಿ. ವಿದ್ಯಾರ್ಥಿಗಳು ಹಾಸ್ಪಿಟಲ್ದಾಗ ಅನ್ಯಾಯ ಮಾಡ್ತಾ ಇದ್ದಾರೆ. ನಿನ್ನೆ ನಡೆದಿರ್ತಕ್ಕಂಥ ಚಾವಣಿ ಕುಸಿದು ವಿದ್ಯಾರ್ಥಿನಲ್ಲಿ ಗಂಭೀರ ಗಾಯ ಆಗದ. ಹಾಸ್ಪಿಟಲ್ ಗೊಳ ಅಲ್ಲಗ್ತಾವ ಮಕ್ಕಳು, ಹಾಸ್ಪಿಟಲ್ ಮಕ್ಕಳು ಗೊಳ ಅಲ್ಲಗ್ತಾವ, ತಲೆ ಹೊಡೆದ, ಸಿಟಿ ಸ್ಕ್ಯಾನ್ ಮಾಡ್ಯಾರ. ಈ DC, ಈ SP, ಈ ಎಲ್ಲ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಒಬ್ರು ಕ್ಯಾರೆ ಅಂತ ಇಲ್ಲ. ಏನ್ ಅರ್ಥ ಇದು? ಎಷ್ಟು ಅನ್ಯಾಯ ರೀ! ಬರೀ ಶೋ ಪುಟಪ್ ಲೀಡರ್ಗಳ ನೀವೆಲ್ಲ, ಬರೀ ಶೋ ಪಿಟಪ್ TV ಚಾನಲ್ ಲೀಡರ್ಗಳು ರೋಡ್ ಮೇಲೆ ಇಳಿರಿ, ರಸ್ತೆ ಮೇಲೆ ಬರೀ ಮಕ್ಕಳಿಗೆ ಏನಾಗದ್ ನೋಡ್ರಿ. ಇಂಥ ಅನ್ಯಾಯ ನಡೆಕೊಡಲ್ ಕಲಬುರಗಿ ಒಳಗ ನಾನು ಬೀರೇಣುಕಾಚಾರ್ಯ. ಇಂಥ ಅನ್ಯಾಯ ಕಲಬುರಗಿಯಲ್ಲಿ ಸಹಿಸಲ್ಲ. ನನ್ನ ವಿದ್ಯಾರ್ಥಿನಿಯರಿಗೆ ಯಾವುದೇ ಪೊಲೀಸ್ ಅಧಿಕಾರಿ ಟಚ್ ಮಾಡ್ಲಿ, ಸ್ವತಃ ನಾನೇ ಆ ಪೊಲೀಸ್ ಅಧಿಕಾರಿ ಮೇಲೆ FIR ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನೀವು ಪೊಲೀಸ್ ಮಾಡಬೇಕು. ಯಾರು ಬರ್ತಾರೆ ಇಲ್ಲಿ ಬರ್ರಿ. ಸರ್ಕಾರಿ KCR ಸರ್ ಇಲ್ಲ ನೀವು ಇವೆಲ್ಲ ನೋಡ್ರಿ. ನಾ ಶೋಪ್ ಚಲೋ ಮಾಡ್ತಾ ಇಲ್ಲ, ನನಗೆ ಅನೌನ್ಸ್ ಮತ್ತೆ ಔತಣೆಗೆ ನೋಡಿ ಕರ್ತಾಗಿಲ್ಲ, ಮಕ್ಕಳಿಗೆ ಕರ್ತಾಗಿಲ್ಲ. ಹಿಂಗೆ ಹೋಗ್ಬಿಡೋಣ. ನ್ಯಾಯಸಮ್ಮತವಾದ ಹೋರಾಟ ಮಾಡೋದಿಲ್ಲ. ಬೇರೆಯವರೆಲ್ಲ ಸೋಪುತ್ತಪ್ಪ ಮುಖಾಂತರ ನಾನು ಇವತ್ತಿನ ದಿನ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಒಂದು ಸಂದೇಶವನ್ನ ಇಲ್ಲಿಂದಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹಾಗೂ ಈಗಿನ ಗೃಹ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಹಾಗೂ ಏನು ಇವಾಗ ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ DK ಶಿವಕುಮಾರ್ ಅವರಿಗೂ ಕೂಡ
ಒಂದು ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಬಯಸ್ತೇನೆ. ನೋಡ್ರಿ, ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾವುದೇ ಸಮಸ್ಯೆ ತಲೆದೋರಿದಾಗ ಒಬ್ಬ 7ನೇ ತರಗತಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿ, ಗೃಹ ಮಂತ್ರಿ ಆಗಿದ್ರು ಕೂಡ ಆತ ಮೊಟ್ಟ ಮೊದಲನೇದಾಗಿ ಆದ್ಯತೆ ಕೊಡೋದು ಶೈಕ್ಷಣಿಕ ಸಮಸ್ಯೆಗಳಿಗೆ. ಆದ ಕಾರಣ ನಾನು ನಿನ್ನೆ ದಿನ ಆಸ್ಪತ್ರೆಗೆ ಹೋಗಿ ನನ್ನ ವಿದ್ಯಾರ್ಥಿನಿಯರಿಗೆ ಭೇಟಿ ಮಾಡಿದ್ದೇನೆ. ಅಲ್ಲಿ ಹೆಡ್ ಇಂಜುರಿ ಆಗಿದೆ. ಹೆಡ್ ಇಂಜುರಿ ಆದ ಮೇಲೆ ಸಿಟಿ ಸ್ಕ್ಯಾನ್ ಮಾಡ್ತಾರ. ಸಿಟಿ ಸ್ಕ್ಯಾನ್ ಮಾಡಿರ್ತಕ್ಕಂಥ ವರದಿ ಪೋಷಕರಿಗೆ ಕೊಡಲ್ಲ. ಮತ್ತ ಅಲ್ಲಿ ಬೇಕಾಗಿರ್ತಕ್ಕಂಥ ಬೆಲ್ಟ್, ಔಷಧಿಗಳನ್ನ ಬರೆದು ಹೊರಗಡೆ ಕಳಿಸ್ತಾರ. ಸ್ವಲ್ಪ ನಾಚಿಕೆ ಆಗ್ಬೇಕು ನಿಮಗ. ಕಲಬುರಗಿ ಜಿಲ್ಲೆಯಲ್ಲಿ ಏನು ತಮ್ಮನ್ನು ತಾವು ರಾಜಕೀಯ ಧುರೀಣರು ಅಂತ ಕರ್ಸ್ಕೊಳ್ತೀರಿ, ನಿಮಗೆ ನಾಚಿಕೆ ಆಗ್ಬೇಕು. ನನ್ನ ವಿದ್ಯಾರ್ಥಿನಿಯರ ಮುಖ ನೋಡಿ ಆದ್ರೂ ನಿಮಗೆ ನಾಚಿಕೆ ಆಗ್ಬೇಕಂದ್ರೆ ಏನ್ ರಾಜಕೀಯ ಮಾಡ್ತೀರಿ? ಇರೋದು ಇನ್ನೊಂದು 20 ವರ್ಷ. ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗ್ಬೇಕಾಗ್ತದ. 20 ವರ್ಷದಲ್ಲಿ ನಾವು ನೀವು ಯಾರು ಈ ಭೂಮಿಯ ಮೇಲಿರಲ್ಲ. ನಮ್ಮ ಮುದ್ದು ಮಕ್ಕಳು ಬೆಳೀತಾವ. ಅವರಿಗೊಂದು ಭವಿಷ್ಯ ಕಲಿಸ್ಬೇಕು, ಅವರಿಗೊಂದು ದಾರಿ ದೀಪ ನಾವು ನೀವೆಲ್ಲರೂ ಆಗ್ಬೇಕು. ಅದೆಲ್ಲ ಬಿಟ್ಟು ಮಕ್ಕಳು ಓದ್ತಕ್ಕಂಥ ಶಾಲಾ ಕಟ್ಟಡವನ್ನೇ ಕಳಪೆ ಮಾಡಿ ಕಾಂಟ್ರಾಕ್ಟ್ಗಳು, ಶಾಸಕರುಗಳು, ಲೀಡರ್ಗಳು ಹಣವನ್ನ ಕೊಳ್ಳೆ ಹೊಡೆದು, ಲೂಟಿ ಹೊಡೆದು, ದುರುಪಯೋಗ ಪಡಿಸ್ಕೊಂಡು ಮಕ್ಕಳನ್ನ ಅವರ ಪ್ರಾಣಕ್ಕೆ ಕುಟ್ಟು ತರ್ತಾ ಇದ್ದೀರಿ. ಹೇಗೆ ನಿಮಗೆ ನಾಚಿಕೆ ಬರಲ್ರಿ? ಮೀಡಿಯಾದವರಿಗೂ ನಾನು ಪ್ರಶ್ನೆ ಮಾಡ್ತೇನೆ. ಪಬ್ಲಿಕ್ ಟಿವಿ, TV9, ಸುವರ್ಣ, ನ್ಯೂಸ್ 18 ಎಲ್ಲಿದ್ದೀರಪ್ಪ ಪುಣ್ಯಾತ್ಮರ ನೀವೆಲ್ಲ? ಯಾರೇ ಒಂದು ಹುಡುಗಿಗೆ ತೋಡು ಓಡೋದ್ರ, ಯಾರೇ ಮನೆಗೆ ಹಾವು ಕಚ್ಚಾರೆ ಸತ್ತರ, ಟಿವಿ ಒಳಗೆ ಅವ್ರಿಗೆ ತೋಡು ಚರ್ಚೆ ಪ್ರಾರಂಭ ಮಾಡ್ತೀರಿ. ಇಲ್ಲಿ ನನ್ನ ಕಲಬುರಗಿ ವಿಭಾಗದ, ಕಲಬುರಗಿ ಜಿಲ್ಲೆಯ ವಿದ್ಯಾರ್ಥಿನಿಯರು ಪ್ರಾಣೋಪಾಯದಲ್ಲಿದ್ದಾರ. ಜೀವನ ಮರಣದ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರ. ಪುಣ್ಯಾತ್ಮರ ನೀವೆಲ್ಲ ಧ್ವನಿ ಎತ್ರಿ. DK ಶಿವಕುಮಾರ್ ಕ್ವಶನ್ ಮಾಡ್ರಿ. ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ ಪ್ರಿಯಾಂಕಾ ಖರ್ಗೆಜಿ ಅವರಿಗೆ ಕ್ವಶನ್ ಮಾಡ್ರಿ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ನಮ್ಮ MP ಗಳಾದಂತ ರಾಧಾಕೃಷ್ಣ ಅವರು ಒಂದು ದಿನನೂ ನಾನು ಅವ್ರಿಗೆ ನೋಡೇ ಇಲ್ಲ. ರಾಧಾಕೃಷ್ಣ ಅವರೇ, ನಮ್ಮ MP ಇದ್ದೀರಿ ಸಾಹೇಬ್ರೆ, ನೀವು ಮಕ್ಕಳು ನಮ್ಮ ಅಲ್ಲ, ನಿಮ್ಮ ಮಕ್ಕಳು ಸಾರ್. ನೀವು ಬಂದು ಕಣ್ಣೀರು ಹರಿಸ್ತಕ್ಕಂತ ಕೆಲಸ ಮಾಡ್ರಿ. MP ಇದ್ದೀರಿ, 6 ಜನ MLA ಇದ್ದೀರಿ. ನೀವೆಲ್ಲ ಮನ್ಸು ಮಾಡ್ರ ನನ್ನ ಮಕ್ಕಳಿಗೆ ಇಮಾನ್ದಾರಿ ಟ್ರೀಟ್ಮೆಂಟ್ ಕೊಡಿಸ್ಬೋದು ಸರ್. ಏನ್ ದುಡ್ಡು ಸಂಘಟ ಸತ್ತಾಗ ಹೊತ್ಕೊಂಡು ಹೋಗ್ತೀರಿ ನೀವೆಲ್ಲ. ಎಷ್ಟು ಬಿಲ್ಡಿಂಗ್ ಕಟ್ತೀರಿ, ಎಷ್ಟು ಕಾರ್ ತಗೋತೀರಿ, ಎಷ್ಟು ಐಷಾರಾಮಿ ಮಾಡ್ತೀರಿ, ಎಷ್ಟು ಬ್ರಾಂಡೆಡ್ ವಾಚ್ ಹಾಕೋತೀರಿ, ಎಷ್ಟು ಬಂಗಾರ ಒಡವೆ ಹಾಕೋತೀರಿ. ಸತ್ತಾಗಿದ್ರೆ ಯಾವ್ದು ನಿಮ್ ಜೊತೆಗೆ ಬರಲ್ಲ. ನನ್ನ ಮಕ್ಕಳ ಕಣ್ಣೀರು ಹೋಗ್ತೀರಿ ಅಂದ್ರ ಅದ್ರ ಪುಣ್ಯ ನಿಮ್ ಜೊತೆಗೆ ಬರ್ತದ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ನಿಮಗೆ ನಾನು ವಿನಂತಿ ಮಾಡಲ್ಲ, ನಿನ್ನೆ ಹಾಸ್ಪಿಟಲ್ ಅಲ್ಲಿ ಹೇಳಿದ್ದೇನೆ, ಇವತ್ತು ಮತ್ತೊಮ್ಮೆ ನಿಮಗ ರಿಪೀಟ್ ಮಾಡ್ತಾ ಇದ್ದೀನಿ, ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಒಂದು ವೇಳೆ ನನ್ನ ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ತನಗೆ 5,000 ಪರಿಹಾರ ನೀವು ಕೊಡದೇ ಇದ್ರೆ 15ರಿಂದ 20,000 ವಿದ್ಯಾರ್ಥಿಗಳನ್ನ ತೆಗೆದುಕೊಂಡು ನಿಮ್ಮ ಕಾರ್ಯಾಲಯಕ್ಕೆ, ಜಿಲ್ಲಾಡಳಿತಕ್ಕ, ಜಿಲ್ಲಾಧಿಕಾರಿ ಕಚೇರಿ 5 ಲಕ್ಷ 5 ಲಕ್ಷ ಪರಿಹಾರ. 5 ಲಕ್ಷ ಅನ್ನೋದು ಕೊಟ್ಟಂಗಲ್ಲ. ಆದ್ರೂ ನಾವು ಸರ್ಕಾರ ಸಂಕಷ್ಟದಾಗ ಅನ್ನೋದು ಗೊತ್ತದ. ಅದಕ್ಕಾಗಿ ನಾವು ಸ್ವಲ್ಪ ನೀರು ಕೊಡು, 2 ನಿಮಿಷ. ಬರೀ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇದ್ದೀನಿ. ಆದ್ರೆ ನಾನು ಇಲ್ಲಿ ಪಕ್ಷಾತೀತವಾಗಿ ಭಾಗವಹಿಸ್ತೀನಿ. ನಾನು ಯಾವುದೇ ಪಕ್ಷ ಇಲ್ಲ. ನೋ ಕಾಂಗ್ರೆಸ್, ನೋ BJP, ನೋ JDS, ನೋ ಎನಿ ಸಂಘಟನಾ, ಯಾವುದೇ ಸಂಘಟನೆಯೂ ಕೂಡ ಇಲ್ಲ. ಇವರೆಲ್ಲ ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿನಿಯರು. ಇವ್ರಿಗೆ ಯಾವುದೇ ಜಾತಿ ಇಲ್ಲ, ಧರ್ಮ ಇಲ್ಲ, ಪಕ್ಷ ಇಲ್ಲ, ಭೇದ ಇಲ್ಲ, ಭಾವ ಇಲ್ಲ. ನೀವೇನ್ ಮಾಡ್ತೀರಿ? ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಬಗ್ಗೆ ಒಂದು ಕಮ್ಯುನಿಟಿ ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡ್ತದ, ಒಂದು ಕಮ್ಯುನಿಟಿ ಕೇಸರಿ ಶಾಲ್ ಬಗ್ಗೆ ಪ್ರಶ್ನೆ ಮಾಡ್ತದ. ನಿಮ್ಮ ಎಲ್ಲಾ ಧರ್ಮಕ್ಕೆ ನಾನು ಗೌರವ ಮಾಡ್ತೀನಿ. ಹಿಂದೂ ಧರ್ಮಕ್ಕೆ ಗೌರವ ಮಾಡ್ತೀನಿ,
ಮುಸ್ಲಿಂ ಧರ್ಮಕ್ಕೆ ಗೌರವ ಮಾಡ್ತೀನಿ. ನಿಮ್ಮ ಆಚರಣೆಗಳು ನಿಮ್ಮ ಮನೆಯಲ್ಲಿರಲಿ. ಅದು ಯಾವುದೇ ಧರ್ಮ, ಯಾವುದೇ ವ್ಯಕ್ತಿ ಆಗಿರ್ಬೋದು. ನಿಮ್ಮ ಆಚರಣೆ ನಿಮ್ಮ ಮನೆ ಬಾಗಿಲಿಗೆ ಸೀಮಿತವಿರಬೇಕು. ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತದ ಪ್ರಜೆಗಳು ಅಂತಕ್ಕಂಥ ಭಾವನೆ ಎಲ್ಲರಲ್ಲಿರ್ಬೇಕು. ಎಲ್ಲೋಗಿದ್ದೀರಿ ಇವಾಗೆಲ್ಲ ನೀವು? ಮಕ್ಕಳಿಗೆ ಆಕ್ಸಿಡೆಂಟ್ ಆಗಿ ಪ್ರಾಣ ಭಯದಲ್ಲಿ ಬರ್ತಾ ಇದ್ದಾರ. ಅವರಿಗೆಲ್ಲರೂ ಹೋರಾಟ ಮಾಡಿ ಸಹಕಾರ ನೀಡಬೇಕು. ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ, ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕಾ ಖರ್ಗೆ ಅವರಿಗೆ, ಹಾಗೂ ನಮ್ಮ ಎಂಪಿಗಳಾದಂಥ ರಾಧಾಕೃಷ್ಣ ಅವರಿಗೆ, ಹಾಗೂ ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಸೋಕಾಳ್ MLAಗಳು, ನಾನು ಹೆಸರು ತಗೊಂಬಲ್ಲ, ನಾನು ನಿಮ್ಗೆ ಹೆಸರು ತಗೊಂಬಲ್ಲ, ನಿಮ್ದು ಏನದ ಎಲ್ಲರಿಗೆ ಇಲ್ಲಿ ಗೊತ್ತದ ಎಲ್ಲರಿಗೆ. ಅದಕ್ಕೆ ಎಲ್ಲರಿಗೆ ನಿವೇದನೆ ಮಾಡಲ್ಲ, ಒತ್ತಾಯ ಮಾಡ್ತೀನಿ. ಒಂದು ವಾರದ ಒಳಗಡೆ 5 ಲಕ್ಷ ಪರಿಹಾರ ಘೋಷಣೆ ಮಾಡದೇ ಇದ್ದಲ್ಲಿ ಸ್ವತಃ ನಾನು ವಿದ್ಯಾರ್ಥಿಗಳಿಗೆ ತಗೊಂಡು ಬಂದು ನಿಮ್ಮ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲು ಕೀಲಿ ಹಾಕ್ತೀನಿ ಅಂತಕ್ಕಂಥ ಎಚ್ಚರಿಕೆಯಲ್ಲಿ ಕೊಡ್ತಾ ಇದ್ದೀನಿ. ಧನ್ಯವಾದ.